ಹುಟ್ಟು ಹಬ್ಬದ ಆಚರಣೆ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಗಂಗಾವತಿಯ ಮಗ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಶಾಮಿದ್ ಮನಿಯಾರ್ ನಿನ್ನೆ ನಮ್ಮ ನಾಯಕರ ಬಗ್ಗೆ ಮಾತನಾಡಿದ್ದಾನೆ. ನಾನು ಆತನಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಏನೆಂದರೆ ನಿನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ಯಾರು? ನಿನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ಯಾರು? 2004ನೇ ನಗರಸಭೆ ಚುನಾವಣೆಯಲ್ಲಿ ನಿನಗೆ ಟಿಕೆಟ್ ಕೊಟ್ಟು ಬಿಫಾರ್ಮ್ ಕೊಟ್ಟು ಗೆಲ್ಸ್ಕೊಂಡು ತಗೊಂಬಂದು ನಿನಗೆ ನಗರಸಭೆ ಅಧ್ಯಕ್ಷರ ಮಾಡಿದ್ಯಾರು? ಫಸ್ಟ್ ಅದು ನೀನು ಗಮನದಲ್ಲಿಟ್ಕೋ. ನಮ್ಮ ನಾಯಕರು ಹೆಂಗಿದ್ದಾರೆ ಅಂತೇಳಿ ಇಡೀ ಕೊಪ್ಪಳ ಜಿಲ್ಲೆಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿದೆ. ಯಾಕಂದರೆ 2004ರಲ್ಲಿ ನಮ್ಮ ನಾಯಕರು ಮಂತ್ರಿಯಾಗಿ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ರಾಜ್ಯಕ್ಕೂ ಮಾಡಿದ್ದಾರೆ, ಗಂಗಾವತಿಗರು ಮಾಡಿ ತೋರಿಸಿದ್ದಾರೆ. ನೀನೇನು ದೊಡ್ಡ ತುರುಂಖಾನ್ ಅಲ್ಲ ನಮ್ಮ ನಾಯಕರ ಬಗ್ಗೆ ಮಾತಾಡಲಿಕ್ಕೆ. ನಮ್ಮ ನಾಯಕರ ಬಗ್ಗೆ ಏನಾದರೂ ಮಾತಾಡಬೇಕಂದ್ರೆ ಸ್ವಲ್ಪ ಗಮನದಲ್ಲಿ ಇಟ್ಟು ಮಾತಾಡು, ಇಲ್ಲವಾದರೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಮಾತ್ರ ನಿನಗೆ ಬಿಡೋರಲ್ಲನೇ ಅಲ್ಲ. ನಮ್ಮ ಮುಸ್ಲಿಂ ಸಮಾಜದಲ್ಲಿ ಏಕೈಕ ನಾಯಕ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು. ನಮ್ಮ ಸಮಾಜದ ಬಗ್ಗೆ ಅಪಾರವಾದ ಕಳವಳಿ, ಅಪಾರವಾದ ಅಭಿವೃದ್ಧಿ ಎಲ್ಲ ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬ್. ನೀನು ಹೇಳ್ತೀಯ ನನಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ 10 ಮಂದಿ ಗೆಲ್ಸ್ಕೊಂಡ್ಬರ್ತೀನಿ, ಅದೇ ನಿನ್ನ ವಾರ್ಡಿನಲ್ಲಿ ನಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಹಾಕಿ ಕೆಲಸ ತಗೊಂಡ್ಬಂದು ತೋರಿಸಿಲ್ಲ ಅಂತಂದ್ರೆ ಅವ್ರು ಮಾತಾಡಿ. ಇಕ್ಬಾಲ್ ಅನ್ಸಾರಿ ಅಂದ್ರೆ ಏನು ಮಾಡ್ಯಾನಿ? ನೀನು ಹೇಳ್ತಿದ್ದ ನನ್ನ ರಾಜಕೀಯ ಗುರುಗಳು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರು, ನಾನು ರಾಜಕೀಯ ಮಾಡಿದರೆ ಅನ್ಸಾರಿ ಸಾಹೇಬ್ರ ಜೊತೆಗೆ ರಾಜಕೀಯ ಮಾಡ್ತೀನಿ, ಇಲ್ಲ ಅಂದರೆ ನಾನು ಏನಾದರೂ ಮಾಡ್ಕೊಂಡು ಕುಂದಿರ್ತೀನಿ ಅಂತೇಳಿ. ರಾಜಕೀಯ ಗುರು ಪ್ರತಿಯೊಂದು ಕಲಿಸ್ತಾನ, ಆದರೆ ಒಂದು ವಿದ್ಯೆ ಕಲಿಸಲ್ಲ. ರಾಜಕೀಯ ಗುರು ಏನಂತ ಮಾಡ್ಯ ನೀನು? ಇನ್ನೂ ತಾಳು, ಇನ್ನೂ ಒಂದು ಸ್ವಲ್ಪ ದಿವಸ ನಿಂದ್ರು, ಲಗಾಮ್ ಇಳಿದು ಎಳಿತಾನ ಗೊತ್ತಾಗುತ್ತವಾಗ ನಿನಗೆ. ನನಗೆ 2 ಮಾತು ಕೊಟ್ಟಿದ್ದಂಥ ತಮ್ಮನಿಗೆ ಹೊಂದಿಸುತ್ತಾ ಒಂದು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಾಮೀದ್ ಮನಿಯವರವರು ಅತ್ಯಂತ ಮುತ್ಸದಿ ರಾಜಕಾರಣಿ ಮತ್ತು ಬಡವರ ಬಗ್ಗೆ, ದೀನ ದಲಿತ ನಾಯಕರ ಬಗ್ಗೆ, ಅದು ನಮ್ಮ ರಾಜಕೀಯ ಗುರುಗಳಾದಂಥ ಇಕ್ಬಾಲ್ ಅನ್ಸಾರಿ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಾವು ಇವತ್ತು ಮಾತಾಡಲೇಬೇಕಾಗಿದೆ. ಕಾರಣ ಇಷ್ಟೇ, ಮನಿಯಾರವರು 2007ರಲ್ಲಿ ಚುನಾವಣೆ ನಗರಸಭೆಯಲ್ಲಿ ಗೆಲ್ಲುವಂಥ ಸಂದರ್ಭದಲ್ಲಿ ನಾನು ಜೊತೆಗಾರಿಯಾಗಿ ನಗರಸಭೆ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ಕೂಡ ಏನೇನು ಕುತಂತ್ರಗಳನ್ನು ಮಾಡಿ ಸಾಬರಿಂದ ಬಿದ್ದು ಇರುವಂಥ ಸದಸ್ಯರುಗಳನ್ನು ಹೊರಗೆ ತಪ್ಪಿ ತಾನು ಲಾಭ ಪಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದೆ ಮತ್ತು ಅನ್ಸಾರಿ ಸಾಹೇಬರಿಂದ ಗೆದ್ದು ಅಧಿಕಾರ ಪಡೆದುಕೊಂಡು ಹೋದಂಥ ಮಾಜಿ ಅಧ್ಯಕ್ಷರುಗಳಾಗಿರ್ಬೋದು, ಉಪಾಧ್ಯಕ್ಷರುಗಳಾಗಿರ್ಬೋದು ಮತ್ತು ಕೆಲವು ಸದಸ್ಯರು ಆಗಿರ್ಬೋದು, ಇವೆಲ್ಲರೂ ಹೋದಂಥವರು ಮನಿಯಾರವರ ಕುತಂತ್ರದಿಂದನೇ ಹೊರತು ಯಾವೊಬ್ಬ ಸದಸ್ಯರಿಂದಾಗಿರ್ಬೋದು ಅಥವಾ ಅನ್ಸಾರಿ ಸಾಹೇಬರಿಂದ ಅಲ್ಲ. ಇವತ್ತು ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೊಂದು ಶೋಚನೀಯ ಸಂಗತಿ. ಯಾಕಂದರೆ ಅನ್ಸಾರಿ ಸಾಹೇಬರು ಒಂದು ಇಮ್ತಿಯಾಜ್ ಸಾಹೇಬ್ರದ್ದು ಲಗ್ನ ಪತ್ರದಲ್ಲಿ
ಅವ್ರ ಕುಟುಂಬದ ಸದಸ್ಯರು ಕೆಲ ಸದಸ್ಯರನ್ನ ಹೆಸರಿಟ್ಟಿದ್ರು. ಮಣಿಯಾರನೇ ನನ್ನ ಕುಟುಂಬದ ಸದಸ್ಯ, ನನ್ನ ಬಂಧು ಅಂತೇಳಿ ಎಂದು ಹಾಕಲಾರದಂಥ ಸೂಟು ಬುಟ್ಟುಗಳನ್ನು ಕೂಡ ಬೆಂಗಳೂರಲ್ಲಿ ಸೂಟು ಬುಟ್ಟುಗಳನ್ನು ಕೊಡಿಸಿ ಆ ಸೂಟು ಬುಟ್ಟುಗಳನ್ನು ಹಚ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಇಕ್ಬಾಲ್ ಅನ್ಸಾರಿ ಅವರು. ಇಂಥವೆಲ್ಲ ವ್ಯವಸ್ಥೆಗಳನ್ನು ಅನುಭವಿಸಿಕೊಂಡು ದುಡ್ಡು ಮಾಡಿಕೊಂಡು ಇವತ್ತು ಅನ್ಸಾರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ನಾವು ಕಾರ್ಯಕರ್ತರು ಸುಮ್ಮನೆ ಕುಂತ್ಕೊಂಡಿಲ್ಲ, ದಿನಗಳು ಬರಲಿ ಎಚ್ಚರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಶಾಮಿ ಮಣಿಯಾರ್ ಮನಿ ಯಾರು ಅಂದರೆ ಇಲ್ಲಿ ಹತ್ತ ನೋಡಿ ಹೆಂಗೈತಂದರೆ ಶಾಮಿಗೆ ಒಂದು ಹೆಸರಷ್ಟೇ. ಮನಿ ಯಾರಂದರೆ ಮನಿ ಹಣ, ಯಾರ್ದು ದುಡ್ಡು, ಯಾರ್ದೋ ದುಡ್ಡಿನಲ್ಲಿ ಎಲ್ಲಮ್ ಜಾತ್ರೆ ಮಾಡುವಂಥ ವ್ಯಕ್ತಿ ಇತ್ತ. ಹಿಂದೆ ಅರಸಿನಕೇರಿ ಹನುಮಂತಪ್ಪ ಹೊರಗಡೆ ಹೋಗ್ಬೇಕಾದ್ರೆ ಮನಿಯಾರ್ ಅಂತಲೇ ಅರಸಿನಕೇರಿ ಹನುಮಂತಪ್ಪ ಹೇಳ್ತಾ ಇದ್ದ. ಇವತ್ತು ಅವರೆಲ್ಲರೂ ಕೂತ್ಕೊಂಡು ಇವತ್ತು ಕೂತು ನಡೆಸ್ತಾರೆ. ಅವ್ರಿಗೇನು ಗೊತ್ತಿಲ್ಲ ಅನ್ಕೊಬಿಡಿ ಚಾಳೆ. ಇವತ್ತು ಮುಸ್ಲಿಮ್ಸ್ ಓಟ್ಗಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾತಾಡಿದರೆ ನನ್ನ ಯಾರಾದರೂ ಇಟ್ಕೊಂಡು ನನಗೆ ಇನ್ನೊಂದು 1 ಕೋಟಿ 2 ಕೋಟಿ 50 ಲಕ್ಷ ಕೊಟ್ಟು ನನ್ನ ಪ್ರಚಾರಕ್ಕೆ ಕಳಿಸ್ತಾರೆ ಅನ್ನೋದು ಈತನ ಆಸೆ ಆಗಿದೆ. ಅದು ತನ್ನ ಮೂರ್ಖತನ. ಯಾಕಂದರೆ ಈ ವ್ಯಕ್ತಿ ಎಷ್ಟು ಕೆಳಮಟ್ಟದಲ್ಲಿ ಅದನ್ನೋದಕ್ಕೆ ಅನ್ಸರ್ ಅವರ ಬಗ್ಗೆ ಮಾತಾಡಿದಾಗೆ ಎಲ್ಲ ಪ್ರತಿಯೊಬ್ಬ ಜನರಿಗೆ ಗೊತ್ತಿದೆ. ನನ್ನ ಸಹಿತ ಈ ಒಂದು ನಗರಸಭೆಯಲ್ಲಿ 3ನೇ ಸಲ ನಿಲ್ಲಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಲೇಡಿ ಮಾಡಿದ್ದು ಇದೇ ಮಣಿಯಾರ್. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಬೇಕಾದ್ರೆ ನಾನು ಇಂಡಿಪೆಂಡೆಂಟ್ ಗೆದ್ದ ನಂತರ ಅಧ್ಯಕ್ಷರಾಗಬೇಕಾಗಿದ್ದು ಕೂಡ ಅವರು SC-ಗಳಿಗೆ ಯಾಕೆ ಕೊಡ್ತೀವಿ ನೀವು ಅಂದಿದ್ದು ಇದೇ ಮಣಿಯಾರ್. ಲಾಸ್ಟ್ ಟೈಮು ಹುಲಿಗೆಮ್ಮ ಕಮ್ಮದೊಡ್ಡಿ ದೇವಪ್ಪ ಅವರು ಅಧ್ಯಕ್ಷರಾಗಬೇಕಾದ್ರೂ ಕೂಡ ಬೇಡ್ರಿ ಜನರಲ್ಲೆಲ್ಲ ಗೆದ್ದಿದ್ದಾರೆ ಅವ್ರಿಗೆ ಯಾಕೆ ಕೊಡ್ತೀರಿ ಅಂತ ಹೇಳಿದ್ದು ಇದೇ ಮಣಿಯಾರ್. ಇಲ್ಲಿ ಅನ್ಸರ್ ಸಾಹೇಬ್ ಒಬ್ಬ ವ್ಯಕ್ತಿನ ನಂಬಿದಾನಂದರೆ ಆತಗೆ ಎಲ್ಲ ರೀತಿಯಿಂದ ಸೌಕರ್ಯಗಳು ಮತ್ತು ಜೊತೆಗೆ ಒಂದು ಸಪೋರ್ಟೆಡ್ ಕೊಟ್ಟಂಥ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾನಂದರೆ ಅದನ್ನು ನಾವು ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಶಾಮೀನ್ ಮನೆಯವರೇ 2007ರಲ್ಲಿ ಗೆಲ್ಲೋದಕ್ಕೆ ಮುಂಚಿತವಾಗಿ ಇದೇ ಅನ್ಸರ್ ಸಾಹೇಬ್ರ ಜೊತೆಗೆ ಕುಳಿತುಕೊಂಡು ಅನ್ಸರ್ ಸಾಹೇಬ್ರ ಜೊತೆಗೆ ವಿಧಾನಸೌಧ ಏನು ಮೆಟ್ಲುಗಳು ಕೂಡ ನೀವು ನೋಡಿರಲಿಲ್ಲ, ಮೆಟ್ಲು ಸಹಿತ ನೀವು ನೋಡಿರಲಿಲ್ಲ. ಅಲ್ಲಿ ಕರ್ಕೊಂಡೋಗಿರೋದು ಇಕ್ಬಾಲ್ ಅನ್ಸಾರಿ ಟೀಮು, ನಂದಾಪುರ ನಾಗರಾಜ್ ಅವರು ಮತ್ತು ಇವರೆಲ್ಲವರು ಅಲ್ಲಿ ಇರುವಂಥ ಟೀಮ್ಗಳೇನಿದಾವಲ್ಲ ಆ ಟೀಮು ಅನ್ಸರ್ ಸಾಹೇಬ್ರವರ ಒಂದು ಗೆಳೆತನ ಮತ್ತು ಆತ್ಮೀಯತೆಯಿಂದ ಇರುವಂಥವೆಲ್ಲ ಟೀಮು. ಆ ಎಲ್ಲ ಟೀಮ್ನ ಹೊರಗೆ ದಬ್ಬಿ ಇವತ್ತು ನಾನು ಏಕಾಧಿಪತಿಯಾಗಿ ಮೆರೆದು ಇವತ್ತು ಎಷ್ಟೋ ದುಡ್ಡುಗಳನ್ನು ಮಾಡಿಕೊಂಡು ಇವತ್ತು ಅನ್ಸರಿ ಅವರ ವಿರುದ್ಧನೇ ನೆಕ್ಸ್ಟ್ ಚುನಾವಣೆಯಲ್ಲಿ ನಾನು ನಿಲ್ತೀನಿ ಅಂತೇಳಿ ನಾನು ನಿನ್ನ ಸೋಲ್ಸೋಕ್ಕೆ ನಿನ್ನ ವಾಡಿಗೆ ಬರ್ತಾ ಇದ್ದೆ. ನಾನು ಆ ಸಂದರ್ಭದಲ್ಲಿ ಟಿಪ್ಪು ನನಗೆ ಭಾಳ ಮೋಸ ಮಾಡಿದ. ನಾನು ಬರ್ತಾ ಇದ್ದೀನಿ ಅಂತೇಳಿ ನಿನಗೆ ಭಯ ಆಗಿತ್ತು. ಆಮೇಲೆ ನಿನ್ನೆ ಬರ್ತಡೆಯಲ್ಲಿ ಕೂಡ ನೀವು ಒಂದು ಮಾತು ಹೇಳ್ತಾ ಇದ್ದೀರಿ, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ನಾನು ಟೀಮ್ ಕಟ್ಟಿದ್ದೀನಿ, ಈ ಸಂಸ್ಥೆಯನ್ನು ಅವ್ರಿಗೆಲ್ಲ ಓದಿಸ್ತಿದ್ದೆ ಅಂದರೆ ಮಾತಾಡಿದ ಮೇಲೆ ನಿನಗೆ ಭಯ ಕಾಡ್ತಾ ಇದೆ. ಅದು ನಿನಗೆ ಆಗಲೇ ನಿದ್ದೆ ಕೂಡ ಬರ್ತಾ ಇಲ್ಲ, ರಾತ್ರಿ ನಿನ್ನ ಮುಖ ಕೂಡ ಕೆಂಪು ಆಗ್ತಾ ಇದೆ. ಇವೆಲ್ಲವನ್ನ ನೀನು ಕೂಡ ಸಮೀಪದಲ್ಲಿ ಇದೆಯಾ ಅನ್ನೋಂಥದ್ದು ಕೂಡ ಆ ಭಗವಾನ್ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ಅನ್ಸರ್ ಅವ್ರ ಬಗ್ಗೆ ನೀನು ಮಾತಾಡ್ತಿದ್ದೀಯ ಅಂದರೆ ನಿನ್ನ ಕುಟುಂಬ ಕೂಡ ಸ್ವಲ್ಪ ಜೊತೆಗೆ ಬೆಳೆದಿದೆ ಅನ್ನೋದ್ರ ಬಗ್ಗೆ ನೀನು ಎಚ್ಚರ ಇರಬೇಕು. ಅದಕ್ಕಿಂತ ನನಗಿಂತ ಹೆಚ್ಚಾಗಿ ಮಾಹಿತಿ ಬೇಕನ್ನೋದಾದರೆ ಸೈಯದ್ ಅವ್ರಿಗೆ ಕೇಳು, ನೀನೇನು ಮಾಡ್ತಿದ್ದಿ ಕೆಲಸಗಳನ್ನು ಅವ್ರು ಹೇಳ್ತಾರೆ ಡೀಟೇಲಾಗಿ. ಇಲ್ಲ ನೀವು ಕೇಳೋಕ್ಕಾಗಲಿಲ್ಲ ಅಂದ್ರೆ ನಾನೇ ಕರ್ಕೊಂಡ್ಬರ್ತೀನಿ, ಎಲ್ಲಿ ಕರ್ಕೊಂಡ್ಬರ್ಬೇಕು ನಾನೇ ಕರ್ಕೊಂಡ್ಬರ್ತೀನಿ, ಸೈಯದ್ ಅವರೇ ಕರ್ಕೊಂಡ್ಬರ್ತೀನಿ. ನೀನೇನು ಕೆಲಸ ಮಾಡ್ತಿದ್ದೆ ಅನ್ಸರ್ ಸಾಹೇಬ್ ಮನೆ ಬರ್ಲಿಕ್ಕೆ ಮುಂಚಿತವಾಗಿ ನೀನೇನು ಕೆಲಸ ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅದಕ್ಕೆ ಈ ಮನೆ ವೈಟ್ ಏನು ಒಳ್ಳೆ ಸುಸೂತ್ರವಾಗಿ ಎಲ್ಲ ಸಮಾಜದ ಎಲ್ಲ ಧರ್ಮದ ಈ ಕುಟುಂಬಕ್ಕೆ ಏನು ಭಾವಿಕೆ ನೀಡಿ ಅಂತೇಳಿ MS ಅನ್ಸರ್ ಸಾಹೇಬ್ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಆ ಕುಟುಂಬದಲ್ಲಿ ಒಂದು ಹಿರಿಯ ಮಗ ಇಂಥ ಒಂದು ರಾಜಕೀಯದಲ್ಲಿ ಬರಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ಬಂದು ಸಮಾಜ ಸೇವೆ ಮಾಡ್ತಾಯಿದ್ದು. ಇದರಲ್ಲಿ ನಿನ್ನ ಬೆಳೆ ಬೇಯಿಸ್ಕೊಂಡು ನಿನ್ನ ಕಾಲ ಮೇಲೆ ನೀನು ಇವತ್ತು ಕಲ್ಲಾಕಿಕೊಳ್ತಾ ಇದ್ದೀ. ಇದನ್ನು ಎಚ್ಚರಿಕೆಯಿಂದ ನೀನು ಇರಬೇಕನ್ನೋದು ಮಾತ್ರ ನಾನು ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸನ್ಮಾನಿಸಿದ ಇಕ್ಬಾಲ್ ಅನ್ಸಾರಿ ಅವರ
ಬಗ್ಗೆ ಬ್ಲಾಕ್ ಕಾಂಗ್ರೆಸ್ ಏನು ಈಗಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತೇಳಿ ಕಾಂಗ್ರೆಸ್ ಪಕ್ಷದಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮಾಡಬೇಕು ಅಂತೇಳಿ ರೆಫರೆನ್ಸ್ ಲೆಟರ್ನ ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರು. ಮತ್ತು ತಮ್ಮ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಎಲ್ಲರ ಗಮನಕ್ಕೆ ಇರಬೇಕು. 2004ಕ್ಕೂ ಮೊದಲು ಏನು ಶಾಮಿದ್ ಮನಿಯಾರವರು ಅವರು ಹೇಗಿದ್ದರು ಮತ್ತು ನಿನ್ನೆ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ನಾನು ಒಂದು ವಾರ್ಡ್ಗೆ 5 ಲಕ್ಷ ಕೊಟ್ಟು ನಾನು ನಿಲ್ಲಿಸ್ತೀನಿ ಅಂತೇಳಿ. 2004ಕ್ಕೂ ಮೊದಲು ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು ಮತ್ತು ಈಗ ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅದಕ್ಕೆ ಕಾರಣ ಯಾರು ಮತ್ತು ಅವರು ಏನೆಲ್ಲ ಮಾಡಿದರು ಅಂತಕ್ಕಂಥದ್ರ ಬಗ್ಗೆ ಇಡೀ ನಮ್ಮ ನಗರದ ಜನರಿಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಇದೊಂಥರ ತುಂಬ ಕುಟುಂಬ ಇತ್ತು. ನಮ್ಮ ಎಲ್ಲ ನಗರಸಭೆ ಸದಸ್ಯರು ಮತ್ತು ಎಲ್ಲ ನಾಯಕರು ಎಲ್ಲರೂ ಒಟ್ಟುಗೂಡಿ ಇರ್ತಾಯಿದ್ರು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅರ್ಧದಷ್ಟು ಕೆಲವು ಜನ ಲೀಡರ್ಸ್ಗಳೆಲ್ಲ ಏನೋ ಇವನ ಟಾರ್ಚರ್ ಸಲುವಾಗಿ ಅಥವಾ ಇವರು ಪಿನ್ನಿಡೋ ಕೆಲಸದ ಸಲುವಾಗಿ ಈ ಕಡೆಯಿಂದ ಆ ಕಡೆ ಈಗ ಹೋಗಿದ್ದಾರೆ ಅಂತಕ್ಕಂಥದ್ದು ನನಗಿರೋ ಮಾಹಿತಿ. ಹಾಗಾಗಿ ನಮ್ಮ ನಾಯಕರು ಎಲ್ಲರನ್ನೂ ಕೂಡ ಬೆಳೆಸ್ತಕ್ಕಂಥ ನಿಟ್ಟಿನೊಳಗಡೆ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಈಗ ಇವರೆಲ್ಲ ಕೆಲವು ಜನ ನಾನು ಅಭ್ಯರ್ಥಿ ನೀನು ಅಭ್ಯರ್ಥಿ ಅಂಥೇಳಿ ಯಾರ್ಯಾರು ಕುಮ್ಮಕ್ಕನಿಂದ ಏನೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅದೆಲ್ಲ ಜಗಜ್ಜಾಹೀರಾಗಿದೆ. ಇವರೆಲ್ಲ ಮಾಡ್ತಿರ್ತಕ್ಕಂಥದ್ದು ಯಾವ ರೀತಿ ಇದೆ ಅಂತ ಕೇಳಿದರೆ ಉಂಡ ಮನೆಗೆ ದ್ರೋಹ ಬಗೆತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಕೂಡ ನೋಡ್ಕೊಳ್ತಾನೆ, ಅವ್ರಿಗೂ ಕೂಡ ಒಳ್ಳೆಯ ಬುದ್ಧಿ ಕೊಟ್ಟು ಅವ್ರನ್ನೂ ಕೂಡ ನೋಡ್ಕೊಳ್ತಾನೆ ಅಂತಕ್ಕಂಥದ್ದು ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಇವತ್ತು ಈ ಸಭೆ ಕೂತಿರುವ ಕಾರಣ ಏನಂದರೆ, ನಿನ್ನೆ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಅಂತಾರೆ, ಖಾಲಿ ಪ್ರೆಸಿಡೆಂಟ್ ಅವರು, ಬ್ಲಾಕ್ ಅಲ್ಲ ಖಾಲಿ ಪ್ರೆಸಿಡೆಂಟ್. ಯಾಕಂದರೆ ಒಂದು ದೊಡ್ಡ ಜವಾಬ್ದಾರಿ ತಗೊಂಡು ಪಕ್ಷದಲ್ಲಿ ಒಂದು ದೊಡ್ಡ ಪಕ್ಷ, ಈ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಅಂದರೆ ದೊಡ್ಡ ಜವಾಬ್ದಾರಿ ಕೆಲಸ. ಆ ಮನುಷ್ಯ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಹಳ್ಳಿಯಾಗ ಸಾಹೇಬರು ಹೋದರೆ ಹಳ್ಳಿಯಾಗ ಸಿಕ್ಕಿದ್ದಾರೆ. ತನ್ನ ಕೆಲಸ ಟೌನ್ನಾಗ. ಒಂದು ಬ್ಲಾಕ್ ಪ್ರೆಸಿಡೆಂಟ್ ಕರ್ತವ್ಯ ಏನಂದರೆ SC ಸಮಾಜ ಇರಲಿ ನೂರಾರು ಕಮಿಟಿಗಳು ಇರ್ತಾವ, ಎಲ್ಲರಿಗೆ ಕರೆಸಿ ಮೀಟಿಂಗ್ ಮಾಡಬೇಕು. ಆ ಮನುಷ್ಯನನ್ನು ಹೇಳಕ್ಕೆ ಬಯಸ್ತೀನಿ, ಆತ ಒಂದು ಯಾವುದನ್ನ ಸಮಾಜಕ್ಕೆ ಕರೆಸಿ ಮೀಟಿಂಗ್ ಮಾಡಿದ್ದು ಒಂದು ನಮ್ಮ ಹತ್ರ ಫೋಟೋ ತೋರಿಸಿ. ಬರೀ ಮುಸಲ್ಮಾನರು ಅಲ್ಪಸಂಖ್ಯಾತರ ಬಗ್ಗೆ ಅಲ್ಪಸಂಖ್ಯಾತ ಸಾಹೇಬರಿಗೆ ಓಟ್ ಹಾಕೋರು ಹಾಕ್ತಾರ. ನೀನು ಇವತ್ತು ಹೇಳೋ ಬಂದಿ ವಿಡಿಯೋದಲ್ಲಿ 3 एरिया और मुरारी कैंप लक्ष्मी कैंप तुमको तो KRP कोड डालेगा. ನಿನಗೆ ಗೊತ್ತಿರಬೇಕು, ನಿನ್ನ ಹಿಂದೆ ಅಯ್ಯೂಬ್ ಖಾನ್ ಅಂತ ಇದ್ದಾನ, ಅದೊಂದು ವಿಡಿಯೋ ಇದೆ. KRPಗೆ ಮಾಡ್ಬೇಕಂತೇಳಿ ಹೇಳ್ತಾನೆ. ಅಂಥವ್ನಿಗೆ ಬಗಲಾಗಿ ನಿಂತು ನೀನು ಕೇಳೋಕುಂತಿ, ನಿನಗೆ ಗೊತ್ತಾಗಲ್ಲ ಮಾನ ಮರ್ಯಾದೆ ಏನೋ, ನಿಮಗೆ ನಾಚಿಕೆ ಏನೋ ಇದೆ ನಿಮಗೆ. ಇವತ್ತು ನೀವು ಒಂದು ದೊಡ್ಡ ವ್ಯಕ್ತಿ ಬಗ್ಗೆ ಸಮಾಜದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಅವರ ಹೆಸರು ತಗೋಬೇಕಂದ್ರೆ ಜನ ಒಂದು ಗೌರವದಿಂದ ತಗೊತಾರ. ಅಂಥವ್ರ ಬಗ್ಗೆ ನೀನು ಒಂದು ನೀಚಾಗಿ ಮಾತಾಡ್ತೀಯ ಅಂದರೆ ನಿಮ್ಗೆ ಏನಾರ ಸ್ವಲ್ಪನ ದೇವ್ರ ಬಗ್ಗೆ ಹೆದರಿಕೆ ಇದೆ. ನೀನು ಹೇಳ್ತೀವಿ ಜನ್ನತ್ಕಿ ಹವಾ ಅಂತ. ನೀನೆಲ್ಲ ದೊಡ್ಡ ದೊಡ್ಡ ಗುರುಗಳು ಸಹಾಬಗಳು ಹೇಳೋಲ್ಲ ನನಗೆ ಜನ್ನತ್ಕಿ ಹವಾ ಅಂತ. ಅವರು ಸತ್ತರೆ ಬೆಳಿಗ್ಗೆದ್ರೆ ಅಳ್ತಾರ, ನಾವು ಇಷ್ಟೆಲ್ಲ ಒಳ್ಳೆ ಮಾಡಿದ್ರೆ, ಆದ್ರೆ ದೇವರು ನಮ್ಗೆ ಎಲ್ಲಿ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾ, ನೀನು ಮಾಡಿದ್ದು ಕಷ್ಟ, ನೀನು ಮಾಡಿದ್ದು ಎಷ್ಟು ಇದೆ ಅಂತ ನಿನಗೆ ಗೊತ್ತಿತ್ತು. ನೀನು ಹೇಳ್ತಾರ ಜನ್ನತ್ಕಿ ಹವಾ ಅಂತ ಹೇಳ್ತಲ್ಲ. ನೀನು ಈ ಸಭೆಯಲ್ಲಿ ಅಲ್ಲಿ ಮತ್ತೆ ಕರೆಸಿ ಎಲ್ಲರಿಗೆ ಕರೆಸಿ ನೀನು ಕಲ್ಮ ಓದ್ಬೇಕು. ನೀನು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಂತ ಕಲ್ಮ ಓದ್ಬೇಕು ನೀನು. ಯಾಕಂದರೆ ನೀನು ಜನ್ನತ್ ಯಾವನು ಬಾಯಲ್ಲಿ ನಾನು ಜನ್ನತಿ ಅಂತ ಹೇಳೋಕೆ ಹಕ್ಕಿಲ್ಲ ನಮ್ಮ ಸಮಾಜದಾಗ ಅಂತ ನೀನು ಭಾಳಷ್ಟು ಮಾತಾಡ್ದಿ. ಜನ್ನತಿನ ಬಗ್ಗೆ ಮಾತಾಡ್ದಿ. ಇನ್ನೊಂದು, ನೀನು ಇವತ್ತು ಸಾಹೇಬರು ನನಗೆ ಯಾರು ಸೋಲಿಸಿದ್ರು ಬ್ಲಾಕ್ ಖಾಲಿ ಬ್ಲಾಕ್ ಅಂತ ನಿನ್ನ ಹೆಸರು ಹೇಳಿದ್ರಲ್ಲ, ಇವತ್ತು ದಿನ ನಿನಗೆ ಪಟ್ಟ ಹಾಕಿರಲ್ಲ ಬ್ಲಾಕ್ ಅಂತ, ಹುಲಿ ಅಂತ ನಿನ್ನ ಪಟ್ಟ. ನೀನು ಒಂದು ಹುಡುಗ, ಸಣ್ಣ ಹುಡುಗ, ಏನು ಪಟ್ಟ ಹುಡುಗ ಬೆಳೆಸ್ತಾಮ ಒಳ್ಳೆಯವನು ಮಾಡವ ಅಂತೇಳಿ ಸಾಹೇಬ್ ನಿನಗೆ ಬೆಳೆಸಿದರು. ನಿನಗೆ ಹೇಳ್ತಲ್ಲ ನಮ್ಮ ಹುಡುಗ ಅಂತೇಳಿ ಬೆಳೆಸಿದ್ರು. ನೀನೇನು ಅದು ಪಟ್ಟ ಹಾಕಿದ್ದಲ್ಲ ಬ್ಲಾಕ್ ಅಂತ, ನಿನ್ನ ಹತ್ರ ದಮ್ಮಿದ್ರೆ ಆ ಬ್ಲಾಕ್ ರಾಜೀನಾಮೆ ಕೊಡು. ಮತ್ತೆ ನಿನ್ನ ಹತ್ರ ದಮ್ಮಿದ್ರೆ ಅದೇ ಹಿರಿಯರು ನಿನ್ನ ಹೆಸರು ತೊಗೊಂಡ್ಬಿಟ್ಟಿದ್ರೆ ಅವ್ರ ಹತ್ರ ತೊಗೊಂಬಾರ್ದು ಪೋಸ್ಟರ್, ನಿನಗೆ ಗೊತ್ತಾಗ್ತದೆ ಅವಾಗ.
ಇಕ್ಬಾಲ್ ಅನ್ಸಾರಿ ಸಾಹೇಬ್ ಏನಂತ ಹೇಳಿ ಇವತ್ತು ಭಾಳಷ್ಟು ದಿನ ನೀನು ಮೊನ್ನೆ ಹೊಸಪೇಟೆಯಿಂದ ಕಾರ್ಯಕ್ರಮದ ಬಗ್ಗೆ ಮಾತಾಡ್ದಿ, ಅದು ಪಾಸ್ ಕೊಟ್ಟಿಲ್ಲ. ನಿಮ್ಗೆ ಗೊತ್ತೈತೆ ಪಾಸ್ ತೊಗೊಂಬರಕ್ಕೆ ನಮ್ಮಂಥವ್ರು ಕಾರ್ಯಕರ್ತರಲ್ಲ ಪಾಸ್ ತೊಗೊಂಬರ್ತಾರೆ, ಅದು ದೊಡ್ಡದಲ್ಲ ಪಾಸ್. ನಿಮ್ಮಂಥರು ಅಲ್ಲಿ ಕೆಲವರು ಹೇಳ್ಬಾರ್ದು, ಅದು ನಾಯಕರು ಅಂಥವ್ರ ಬಗ್ಗೆ ಅದು ಮಾತಾಡಬಾರ್ದು ಅಂತೇಳಿ ನಾವು ಹೇಳೋಂಗಿಲ್ಲ. ಆ ವಿಷಯದಾಗ ಸಾಹೇಬರು ಬಂದು ಏನು ಮಾತಾಡೋದೇನಲ್ಲ, ಪಾಸ್ ನಮ್ಮಂಥವ್ರು ಹೋಗಿ ನಾವು ತರ್ತೀವಿ, ಸಾಹೇಬ್ರ ಗಾಡಿ ಓಡೋ ಡ್ರೈವರ್ ತರ್ತಾನ. ನಿಮ್ಗೆ ಗೊತ್ತಿಲ್ಲ ಬೆಂಗಳೂರಾಗ ಎಷ್ಟೋ ಕಾರ್ಯಕ್ರಮಕ್ಕೆ ಪಾಸ್ ಹೋಗಿ ತಂದಿದ್ದೀನಿ ಅಂಥವು ನಮ್ಮ ಸಾಹೇಬರು ಜೀಪ್ ಗಾಡಿ ಡ್ರೈವರಿಗೆ ಕಳಿಸಿ ಪಾಸ್ ತರಿಸ್ತಾರೆ. ಅಂಥವ್ರು ನಾವು ತರಿಸ್ತೀವಿ. ನಮ್ಮ ನಾಯಕರ ಬಗ್ಗೆ ನಮ್ಮ ಗೌರವ ಐತೆ. ಅವ್ರು ಚಪ್ಪಲಿ ತಗೊಂಡು ಇಡೋದ್ರೆ ಇಡ್ತೀವಿ ನಾವು. ನಮ್ಮ ಹತ್ರ ನಿಯತ್ತಿದೆ. ನೀನು ಹೇಳ್ದಲ್ಲ ನಮ್ಮ ನಾಯಕರು ಇಕ್ಬಾಲ್ ಅನ್ಸಾರಿ ಸಾಹೇಬರು ರಾಜಕೀಯ ಗುರುಗಳು ಅಂತ ಹೇಳಿದ್ರಲ್ಲ, ಗುರುಗಳು ನಾವು ಹೇಳ್ತೀವಿ. ಇವತ್ತು ನಮಗೆ ಅದಲ್ಲ ಸಾಹೇಬರು ಹೊರಗೆ ಹಾಕಿದ್ರನ ಇವತ್ತು ನಾವು ಮಾತು ಕೊಡ್ತೀವಿ. ನಮ್ಮ ನಾಯಕರ ಬಗ್ಗೆ ನಮ್ಮ ರಾಜಕೀಯ ಗುರು ಬಗ್ಗೆ ನಾವು ತಪ್ಪು ಮಾತಾಡೋಂಗಿಲ್ಲ. ನಿನಗೆ ಅದೇ ಸ್ಥಾನದಾಗ ನಾವು ಕೊಡ್ತಿದ್ವಿ, ನಾವು ಅದೇ ಗೌರವ ನಿನ್ಗೇನು ಮಾಡ್ತಿದ್ವಿ ಇಲ್ಲಿ ಪಕ್ಷದಾಗಿದ್ದಾಗ. ಆದರೆ ನೀನು ಒಂದು ದೊಡ್ಡ ಗುರುಗೆ ಇಡೀ ಸಮಾಜ, ಒಂದು ಮುಸ್ಲಿಂ ಸಮಾಜ ಅಲ್ಲ, ಇಡೀ ಎಲ್ಲ ಸಮಾಜ ಅವ್ರಿಗೆ ಒಂದು ನಾಯಕ ಅಂತೇಳಿ ಹೇಳ್ತಾರಲ್ಲ, ಅಂಥವ್ರ ಬಗ್ಗೆ ನೀನೈತಲ್ಲ ಅವ್ರದ್ದು ನಾಟಕ ಮಾಡಿ ಬಂಧುಗಳೇ ಅಂತ ಹೇಳಿ ಹೇಳ್ದಲ್ಲ. ಇವತ್ತು ನೀ ಮಟ್ಟಿಗೆ ಹೋಗ್ಬೇಕಂದ್ರೆ ಅವರ ಕಾಲು ಹಿಡ್ಕೊಂಡು ನೀನು ಅವ್ರ ಚಪ್ಪಲಿ ತೊಗೊಂಡು ಹಿಡ್ಕೋಬೇಕು. ನೀನು ಅವ್ರ ಚಪ್ಪಲಿ ತೊಳೆದು ನಿನ್ನ ಬಕ್ಕಳದಾಗ ಹಿಡ್ಕೋಬೇಕು. ನೀನು ಅಂಥವ್ರ ಬಗ್ಗೆ ನೀನೈತಲ್ಲ ಈ ಚುಡಾಸಿ ಹೇಳ್ತೆ ಅಂದರೆ ಮುಂದೆ ನೀನು ಹೇಳ್ದಲ್ಲ 10 ವಾರ್ಡಿಗೆ ನೀನು ರೊಕ್ಕ ಇಲ್ಲಿಂದ ಬಂದವ 10 ವಾರ್ಡಿಗೆ. ಈಗ ಹೇಳ್ದಲ್ಲ ನೀನು 500 ರೂಪಾಯಿ ನಮ್ಮ ತಾಲಿ ರೊಕ್ಕ ಇಲ್ಲಿಂದ 500 ರೂಪಾಯಿ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 5 ಲಕ್ಷ ಕೊಡೋಕೆ ನಿಮ್ಮ ತಾಲಿ ರೊಕ್ಕ ಎಲ್ಲಿ ಬಂದವ? ಎಲ್ಲಿ ನಾ ಡೀಲ್ ಆಗಿರ್ತೀನಿ. ನೀನು ಸಮಾಜದಾಗ ಐತಲ್ಲ ನೀನು ಮೋಸ ಮಾಡೋದು ಕೆಲಸ ಮಾಡ್ಕೊಂಡು ಬಂದು ಯಾರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಸಮಾಜದಾಗ ಎಲ್ಲರಿಗೆ ಬೆಳೆಸಿದ್ದಾರೆ. ಇವತ್ತು ಎಲ್ಲರಿಗೆ ಐತಲ್ಲ ಪೋಸ್ಟ್ ಕೊಟ್ಟಿದ್ದಾರೆ, ಎಲ್ಲ ಸಮಾಜದವ್ರಿಗೆ ಗೌರವ ಕೊಟ್ಟಿದ್ದಾರೆ. ನೀನು ಇವತ್ತು ಬ್ಲಾಕ್ ಅಧ್ಯಕ್ಷ ಆಗಿದ್ದು ನಮ್ಮಂಥವ್ರ ಜೊತೆಗೆ ಇಟ್ಕೊಂಡು ಯಾವುದೋ ಒಂದು ಪೋಸ್ಟ್ ಕೊಟ್ಟಿಲ್ಲ. ನೀನು 21 ವರ್ಷ ಜೊತೆಗೆ ದುಡಿದ್ರೆ ಪೋಸ್ಟ್ ಕೇಳ್ತಾರ. ನಾವು 10 ವರ್ಷ 2008ರಿಂದ 22ವರೆಗೆ ಐತಲ್ಲ 10-20 ವರ್ಷ ನಿನ್ನ ಜೊತೆ ಇದ್ದೀವಿ. ಯಾವುದು ನೀನು ಪೋಸ್ಟ್ ಕೊಟ್ಟೆ ಅಂದರೆ ನಿನ್ನ ಗಣಮಗ ಇದ್ದರೆ ಇವತ್ತು ಚಾಲೆಂಜ್ ಮಾಡ್ತೀನಿ, ಬಾ ಅಂದರೆ ಎಲ್ಲಿ ಬಾ ಅಂದರೆ ಬರ್ತೀನಿ. ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ, ನೀನು ಪೋಸ್ಟ್ ಕೊಟ್ಟಿನ ಅಂತ ಹೇಳ್ಬಿಡೋಣ. ನೀನು ಯಾವುದು ನಮಗೆ ಒಳ್ಳೆಯದು ಪೋಸ್ಟ್ ಕೊಟ್ಟು ಈ ಪಕ್ಷದಾಗ ನೀನು ದುಡ್ದಿರ ಅಂತೇಳಿ ನೀನು ಹೇಳು. ನೀನು ಇದ್ದು ಜಾಗದಾಗ ಬಂದು ನಾವು ಭೇಟಿ ಆಗ್ತೀವಿ. ಇನ್ನು ಇವತ್ತಿಗೆ ಮುಗಿದಿಲ್ಲ, ಇನ್ನು ಮುಂದೆ ಭಾಳ ಇದಾವ. ಅದು ಯಾವ ವಾರ್ಡಾಗಿ ನೀನು ಎಲೆಕ್ಷನ್ ಮಾಡ್ತೀವಿ. ನಮ್ಮ ಸಾಹೇಬರ ಆಶೀರ್ವಾದದಿಂದ ನಿನ್ನ ಎದುರಿಗೆ ಸಣ್ಣ ಒಂದು ಹುಡುಗನಿಗೆ ನಿಲ್ಲಿಸಿ ಗೆಲ್ತೀವಿ. ಆ ಹುಡುಗ ನಾನು ಇರ್ಬೋದು, ಇನ್ನೊಬ್ಬರು ಇರ್ಬೋದು. ಸಾಹೇಬರು ಆಶೀರ್ವಾದ ಯಾರಿಗೆ ಮಾಡ್ತಾರೋ ಅವನಿಗೆ ನಿಲ್ಲಿಸಿ ನಾವು ಎಲೆಕ್ಷನ್ನಾಗ ಗೆಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಒಂದು ಮಾತು ನಿಮಗೆಲ್ಲರ ಗಮನಕ್ಕಿರಲಿ, ಎಲ್ಲರೂ ಹುಟ್ಟಿದ ಮೇಲೆ ಆ ಕೂಸಿಗೆ 1 ವರ್ಷ ಆದಮೇಲೆ ಬರ್ಡೇ ಮಾಡ್ತಾರೆ ಎಲ್ಲರ ಮನ್ಯಾಗ. ಅದು ಸತ್ತ ಮೇಲೆ ಅದನ್ನ ಬಗ್ಗೆ ಒಳ್ಳೇದು ಮಾಡ್ತಾರೆ. ನಿನ್ನ ಬರ್ಡೇದಾಗ ನೀನು ಒಂದು ಗುರು ಬಗ್ಗೆ ನೀನು ಮಾತಾಡ್ತೀಯ ಅಂದರೆ ನೀನು ಎಷ್ಟು ನೀಚಿರ್ಬೋದು ಅಂತ ಇಡೀ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಯಾಕಂದರೆ ಒಂದು ಬರ್ಡೇ ಅಂದರೆ ಏನು ಸೆಲೆಬ್ರೇಟ್, ನಿನ್ನ ಹುಟ್ಟಿದ ಹಬ್ಬಕ್ಕೆ ಶುಭಾಶಯ ಕೊಡಬೇಕು. ಅಂಥ ಜಾಗದಲ್ಲಿ ನೀನು ಒಬ್ಬ ನಾಯಕರಿಗೆ, ಒಬ್ಬ ದೊಡ್ಡ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ಥಾನ ಇರೋರಿಗೆ ಅವ್ರಿಗೆ ಅಂತಲ್ಲ ನೀನು ಬೇಕಾದಂಗೆ ಮಾತಾಡ್ತೀಯ ಅಂದರೆ ನೀನು ಏನಿದ್ದಿ ಅಂತ ಎಲ್ಲ ಜನರಿಗೆ ಗೊತ್ತಾಗಿದೆ. ಮುಂದಿನ ದಿನದಲ್ಲಿ ಇದು ಇವತ್ತಿಗೆ ಮುಗಿದಿಲ್ಲ, ಇನ್ನು ಮುಂದೆ ಇದಾವ ಬರೋಬ್ಬರಾಗಿ ನಾವು ಎಲ್ಲಿ ಏನು ಯಾವ ಥರ ಜವಾಬ್ ಕೊಡಬೇಕು ಅದಕ್ಕೆ ನಾವು ಬದ್ಧವಾಗಿ ನಮ್ಮ ಸಾಹೇಬರ ಆಶೀರ್ವಾದದಿಂದ ನಾವಿದ್ದೀವಿ, ಕೊಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೈದರಾಬಾದ್ ಫೇಕು ಅಂತ ಇದು ಫಿಲಿಮಿನ ಹೆಸರು ಹೈದರಾಬಾದ್ ಹೇಳಿರಲ್ಲ, ಈ ಗಂಗಾವತಿ ಫೇಕು ಇದ್ದಂಗೆ. ಯಾಕಂದರೆ ಸಾಹೇಬ್ರ ತಾಲೆ ಗಂಗಾವತಿ ಫೇಕು ಸಾಹೇಬ್ರ ತಾಲೆ ಜನ ಬಂದಿರ್ತಾರ, 10,000 ಜನ ಇರ್ತಾರೆ ಇಲ್ಲಿ ಬಂದು. ಪಾಪ ಸಾಹೇಬ್ರು ಐತಲ್ಲ ಯಾರ್ಯಾರು ಬಂದಾರೋ ಬ್ಲಾಕ್ ಅಂತ ಕೇಳ್ತಾರೆ. ಸಾಹೇಬ್ ಬ್ಲಾಕ್ ಅಂತ ಏನಂತಾನ, ಯಾರು ಇವ್ರು ಬಂದಾರ ಎಲ್ಲ ಬರ್ತಾರಪ್ಪ ಗೆಲ್ತಿ ಅಂತ ನೀನು ಬರ್ತಾರೆ ಈಗ ಅಂತ ಹೇಳ್ಬಾರ್ದು. ಈಗೆಲ್ಲ ಗೆಲ್ತಾರಪ್ಪ ಅಂತ ಬೈದು ಹೇಳೋದು, ಸುಳ್ಳೆ ಮಕ್ಕಳು ಗೆಲ್ತಾರಂತ ಬಂದ್ಬಿಡ್ತಾರೆ. ಅಂದರೆ ಜನ ಇಲ್ಲಿ ಸಾಹೇಬ್ರಿಗೆ ಭೇಟಿ ಆಗಾಕ ಬಂದರೆ ಇವ್ರ ಬಗ್ಗೆ ಈ ಥರ ಹೇಳ್ತಾರೆ. ಯಾರಿಗೆ ಕರ್ಕೊಂಬಂದವ್ರಿಗೆ ನಮ್ಮ ಎದುರಿಗೆ ಬೇಸ್ ಮಾಡಿದ್ರಿ, ಕೆಲಸ ಇಲ್ಲಪ್ಪ ಅವ್ನು ಖಾಲಿ ಕೂಡ, ಅವನು ಲೋಕರು, ಅವನು ಎತ್ತಲ್ಲ ಬೇಕು, ಅವ್ನಿಗೆ ಇವೆಲ್ಲ ನಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ಇನ್ನ ಒಂದು ಕಪ್ಪಳದಾಗ ಹಾಲು, ಒಂದು ಕಪ್ಪಳದಾಗ ರೊಕ್ಕ ಐತಿ ಗೊತ್ತಾಗಲ್ಲ ಅಂಥವ್ರು ಕರ್ಕೊಂಬರ್ತಾರೆ. ಅಂದರೆ ಓಟ್ ಹಾಕೋಕೆ ಅವ್ರು ಹಕ್ಕಿದೆ, ಅವ್ರದ್ದು ಕುಟುಂಬ ಐತೆ, ಅವ್ರ ಸಮಾಜ ಐತೆ. ಅವರು ಓಟ್ ಹಾಕೋದವ್ರಿಗೆ ಕರ್ಕೊಂಬಂದರೆ ಇವ್ರ ಬಗ್ಗೆ ಇವ್ರು ಚಾಡ ಚೂರು ಹೇಳೋದು, ಏನಂದರೆ ಏನೋ ಒಂದು ಹೇಳ್ಬಿಡ. ಹಂಗೆ ಹೇಳಿ ಸಾಹೇಬರಿಗೆ ಒಂದು ಪ್ಲಾನಿಂಗ್ಲಿಂದ
ಫಸ್ಟಿಗೆ ಸಾಹೇಬ್ರ ಮುಂದೆನೇ ನಾನು ಇದ್ದಾಗ ಒನ್ ಟೈಮ್ ಹೇಳ್ದ, ಇಲ್ಲಪ್ಪ ರೆಡ್ಡಿ ಬಂದಾನ ಊರಾಗ 25 ಲಕ್ಷ ರೂಪಾಯಿ ಒಬ್ಬ ಕೌನ್ಸರಿಗೆ ಕೊಡ್ತಾನಂತೆ. ನಾನು ಹೇಳಿದ್ರೆ ಆಯ್ತಪ್ಪ 25 ನೀನು ಇಸ್ಕೊಂಬ, ನನ್ನ ಹೆಸರು ಹೇಳಿ ನನಗೆ 15 ಕೊಡು, ನೀನು 10 ತಗೋ ಅಂಥೇಳಿ ಒಂದು ಬ್ಲಾಕ್ ಅಧ್ಯಕ್ಷ ನೀನು ಮಾತಾಡ್ದಲ್ಲ, ನಮ್ಮ ಎದುರಿಗೆ ನಾನಿದ್ದೆ ಬಾಸ್ ಆಗಿದ್ದೆ. ಈ ಮಾತು ನೀನು ಹೇಳಿದೆ ಅಂದರೆ ಅಷ್ಟು ಈಸಿಯಾಗಿ ತೊಗೊಂತೀನಿ ನಿಮ್ಮ ಮಾತಿಗೆ. ರೊಕ್ಕ ಕೊಟ್ಟು ತೊಗೊಂಡ್ರಲ್ಲ, ಮತ್ತು ನೀನು ಈಸಿ ತೊಗೊಂಡು ಅಂದರೆ ಅವ್ನು ರೊಕ್ಕ ಕೊಡಲ್ಲ, ನಾವು ಇಸ್ಕೊಂಡಿಲ್ಲ ಅಂತೇಳಿ ಒಳಗೆ ರೊಕ್ಕ ತೊಗೊಂಡ್ರು ಎಲ್ಲರೂ ತೊಗೊಂಡ್ತಾರೆ. ಅದೇ ಥರ ನೀನು ತೊಗೊಂಡಿರ್ಬೋದು, ಯಾಕಂದ್ರೆ ನಿನ್ನ ಮಾತು ನಿಮ್ಮ ಬಾಯಿಲಿ ತಂದಕ್ಕೆ ಬಂತ. ನೀನು ಹೇಳಿದೆಲ್ಲ 25 ಲಕ್ಷ ಕೌನ್ಸಿಲ್ ಕೊಡ್ತಾನೆ, ಎಲ್ಲಿ ಕೊಡ್ತಾನಪ್ಪ? 6.5 ಕೋಟಿ ಅದು ದರ್ಗಾ ಕೊಡ್ತಾನೆ ಅಂತ ಹೇಳಿದ, ಎಲ್ಲಿ ಕೊಟ್ಟಪ್ಪ? 25 ಲಕ್ಷ ರೂಪಾಯಿ ಕೌನ್ಸಿಲ್ ಕೊಡ್ತಾರಂತ ನನ್ನ ಎದುರಿಗೆ ಹೇಳಿದ್ರೆ ಆಯ್ತಪ್ಪ ನೀನು ಇಸ್ಕೊಂಬರ್ರಿ, ನೀವು ಇಸ್ಕೊಂಬಂದ್ಬಿಡ್ರಿ, ನೀನು 10 ತಗೋ ನನಗೆ 15 ಅಂತೇಳಿ ಒಂದು ಈಸಿ ಮಾತಾಡ್ತಿಯಲ್ಲ. ಈ ಮಾತು ಕೇಳಿ ಸಣ್ಣವರು ಇನ್ನೂ ರಾಜಕೀಯದಾಗ ಬಂದವರು ನಿಮ್ಮ ಮಾತು ಕೇಳಿ ಎಲ್ಲ ಹಾಳಾಗ್ಬಿಡ್ತಾರೆ. ರೊಕ್ಕಕ್ಕೆಲ್ಲ ರಾಜಕೀಯದಾಗ ಬರ್ತೀವಲ್ಲ, ಜನರದ್ದು ಸೇವೆ ಮಾಡಕ್ಕೆ ಬರ್ಬೇಕು. ರಾಜಕೀಯದಲ್ಲಿ ದುಡ್ಯಾಕೆ ಬರಬಾರ್ದು. ದುಡ್ಯೋದು ತಂದೆ ತಾಯಿ ಆಶ್ರಮದಿಂದ ದುಡಿತೀವಿ, ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಸತ್ತರೆ ಮನುಷ್ಯನಿಗೆ ಹುಟ್ಟಿದ ಮೇಲೆ ಆ ಕೂಸಿಗೆ ಅಂತಲ್ಲ ಉಸೂರಿದ್ರೆ ಅದಕ್ಕೆ ವ್ಯಾಲ್ಯೂ ಇರ್ತದೆ. ಸತ್ತ ಮೇಲೆ ಒಂದು ಒಳ್ಳೆ ಹೆಸರು ಇರಬೇಕು. ರಾಜಕೀಯದಾಗ ಬಂದಾಗ ಒಳ್ಳೆ ಕೆಲಸ ಮಾಡಿವು. ಇವತ್ತು MS ಅನ್ಸಾರಿ ಸಾಹೇಬ್ರ ಹೆಸರು ಐತಲ್ಲ, ಇಷ್ಟು ವರ್ಷ ಆಗೈತಿ, 20 ವರ್ಷ ಆದ್ರೂ ಜನ ತೊಗೊಳ್ತಾರೆ ಸರ್. ಯಾಕೆ ತೊಗೊಳ್ತಾರ? ಅವರ ಒಳ್ಳೆ ಕೆಲಸಕ್ಕೆ ತೊಗೊಳ್ತಾರೆ. ಹಾಗಾಗಿ ಆ ಮನೆತನ ಬಗ್ಗೆ ಇಡೀ ಒಂದು ಮುಸ್ಲಿಂ ಸಮಾಜ ಅಲ್ಲ, ಇಡೀ ಎಲ್ಲ ಸಮಾಜ ಆ ಮನೆತನಕ್ಕೆ ಒಂದು ಗೌರವದಿಂದ ಇಟ್ಕೊಳ್ತಾರೆ. ಅಂದರೆ ಆ ಮನೆತನ ರೊಕ್ಕಕ್ಕೆಲ್ಲ ಅಭಿವೃದ್ಧಿ ಸಲಗ, ಬಡವರು ಕೆಲಸ ಸಲಗ, ಜನರ ಸೇವೆ ಸಲಗ ಆ ಅನ್ಸಾರಿ ಮನೆತನ ಅವ್ರು ಮಾಡ್ತಾರಂತೇಳಿ ಇಕ್ಬಾಲ್ ಅನ್ಸಾರಿ ಸಾಹೇಬ್ರಿಗೆ ಒಂದು ಗೌರವದಿಂದ ನೋಡ್ತಾರೆ. ಅಂಥವ್ರ ಬಗ್ಗೆ ಯಾವ ಮಾತಾಡಬೇಕಂದ್ರೆ ಬಾಯಿ ಬಿಟ್ಟು ಮಾತಾಡಬೇಕಂದ್ರೆ ನೀವೆಲ್ಲ ಹುಷಾರಿರ್ಬೇಕಂತೇಳಿ ಈ ಸಂದರ್ಭದಾಗ ನಾನು ಹೇಳ್ತೀನಿ ಅಂತ. ನಿನ್ನೆ ಬ್ಲಾಕ್ ಕಾಂಗ್ರೆಸ್ ಅವರು ಏನು ಹುಟ್ಟುಹಬ್ಬದ ಒಂದು ಸಂತೋಷ ಸಂದರ್ಭದಲ್ಲಿ ತಮ್ಮ ಒಳಗಿರ್ತಕ್ಕಂಥ ಬುದ್ಧಿಯನ್ನು ಹಳೆಯ ಒಂದು ಆಸೆಯ ಮಹತ್ವಾಕಾಂಕ್ಷೆಯನ್ನು ಏನು ಬಹಿರಂಗಪಡಿಸಿದ್ದಾರೆ, ಆ ಒಂದು ಉದ್ದೇಶಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ. ಮೊದಲಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬಂಧುಗಳೇ ಅಂತ ಏನು ತಾವು ಕಲಿಸಿದ ಗುರುಗಳಿಗೆ ಕಿಂಡಲ್ ಮಾತಾಡಿದ್ರಲ್ಲ, ಒಂದು ಸ್ವಲ್ಪ ತಮ್ಮೊಳಗೆ ತಾವು ಎಣಿಕೆ ನೋಡ್ಕೊಳ್ರಿ. ಆ ಬಂಧುಗಳೇ ಅಂತ ತಮಗೆ ಮಾತು ಕಲಿಸಿದರೆ ಇಕ್ಬಾಲ್ ಅನ್ಸಾರಿ ಅವರು. ಇದು ನೆನಪಿರಲಿ. ಫಸ್ಟ್ ಆಫ್ ಆಲ್ ಗಂಗಾವತಿ ಜನಕ್ಕೆ ನನ್ನ ಒಂದು ಮನವಿ, ಒಂದು ನಿಮಗೇನು ನಾನು ಪ್ರದರ್ಶನ, ನೀವೇನು ಈ ಒಂದು ಸಂದರ್ಭದಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಶಾಮಿದ್ ಮನಿಯಾರ ಏನದರಲ್ಲ, ತನ್ನೊಳಗಿನ ಮಹತ್ವಾಕಾಂಕ್ಷೆ ಏನಿತ್ತು ಅಂತಂದರೆ, ಮಾರ್ಕ್ ಮೈ ವರ್ಡ್ಸ್, ದೀಸ್ ವರ್ಡ್ಸ್ ಮಾರ್ಕ್ ಮೈ ವರ್ಡ್ಸ್. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ 2018ರಿಂದನೇ ಇವರು ತಮ್ಮೊಳಗಿನ ಗುಪ್ತವಾಗಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು, ಅದಕ್ಕಾಗಿ ಏನೇನು ಸಂಘಟನೆ ಮಾಡ್ಕೋಬೇಕು, ಸಂಘಟನೆ ಮಾಡ್ಕೋಬೇಕಲ್ಲ ಅದನ್ನೆಲ್ಲ ಮಾಡ್ಕೊತಾ ಬಂದರು. ಇವ್ರಿಗೆ ಏನು ಮಹತ್ವಾಕಾಂಕ್ಷೆ ಇತ್ತಂದರೆ, ದೂರದ ಒಂದು ಆಸೆ ಏನಿತ್ತಂದರೆ, ಮುಂದೆ ಇಕ್ಬಾಲ್ ಅನ್ಸಾರಿ ನಂತರ ನಾನೇ ಲೀಡರ್ ಆಗಬೇಕು, ಗಂಗಾವತಿಯಲ್ಲಿ ಇರ್ತಕ್ಕಂಥ ಇಕ್ಬಾಲ್ ಅನ್ಸಾರಿ ಅವನ್ನ ತುಳಿದು ನಾನೇ ಮುಂದೆ ಲೀಡರ್ ಆಗ್ಬೇಕು ಅನ್ನೋದನ್ನು ತಾವು ತಮ್ಮ ಮಾತುಗಳಲ್ಲಿ ತಾವು ಸ್ಪಷ್ಟಪಡಿಸಿದ್ರಿ. ಇದು ಫಸ್ಟ್ ನಾನು ಗಂಗಾವತಿಗೆ ತೋರಿಸಿದ್ದೀನಿ. ನಾನು ಹೇಳೋದಿಷ್ಟೇ, ನನ್ನ ಹೋರಾಟ ಇಷ್ಟೇ, ಸಮುದಾಯದ ಪರವಾಗಿ ಇಕ್ಬಾಲ್ ಅನ್ಸಾರಿ ಅವ್ರದ್ದೆಲ್ಲ ಅವರು ಯಾವತ್ತೂ ಇರಲೇಬೇಕು. ಯಾಕಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ನಮಗಿದೆ. ಹಾಗಾಗಿ ನೀವು ಸ್ವಲ್ಪ ಗಂಗಾವತಿ ಜನ ಅರ್ಥ ಮಾಡ್ಕೋಬೇಕು. ಇಂಥ ಒಬ್ಬ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರಂಥ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ವ್ಯಕ್ತಿಯನ್ನು ತುಳಿದವ್ರು ಯಾರು ಇದ್ದರೆ, ಒಳಗಿಂದೊಳಗೆ ತುಳಿದವ್ರು ಯಾರು ಇದ್ದರೆ, ಅವರಿಗೆ ಮೋಸ ಮಾಡಿದವ್ರು ಯಾರಾದರೂ ಇದ್ದರೆ ಅದು ಶಾಮೀದ್ ಮನಿಯಾರ್. ಯಾಕಂದರೆ ನಿಮಗಿಲ್ಲಿ ಸ್ಪಷ್ಟಪಡಿಸಿದ್ರೆ ತಾವೇ ಸ್ಪಷ್ಟಪಡಿಸ್ತಾ ಇದ್ದೀರಾ ನಿಮ್ಮೊಳಗಿನ ಏನು ಮಹತ್ವಾಕಾಂಕ್ಷೆ ಇತ್ತಲ್ಲ. ಯಾಕಂದರೆ ನಾನು ಶಾಮೀದ್ ಮನಿಯಾರ್ ಅವ್ರ ಜೊತೆ 2 ಎಲೆಕ್ಷನ್ ಕುತ್ತು ಮಾಡಿದೀನಿ. ಎಲ್ಲ ರೀತಿಯ ಸ್ಟ್ರಾಟರ್ಜಿ ಮಾಡಿದ್ದೀನಿ. ಅವ್ರಿಗೆ ಹೆಗಲು ಕೊಟ್ಟು ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತನಾಗಿ ದುಡಿದೀನಿ. ಇದನ್ನು ಗೊತ್ತಾಗಬೇಕಂದ್ರೆ ಎಲ್ಲ ಹಿಸ್ಟ್ರಿ ಇದೆ. ಎರಡನೇ ಮಾತು, ಈಗ ತಮ್ಮೊಳಗಿನ ಮಹತ್ವಾಕಾಂಕ್ಷೆ ಇರೋ ಸಲುವಾಗಿಯೇ ತಾವು 2018 ಎಲೆಕ್ಷನ್ನಲ್ಲಿ 2023 ಎಲೆಕ್ಷನ್ನಲ್ಲಿ ಬೇಕಂತಲೇ ತಾವು ಸೋಲಿಸಿರಿ. ಇದು ನನ್ನ ಒಂದು ನೇರ ಆರೋಪ ತಮ್ಮ ಮೇಲೆ. ಯಾಕಂದರೆ 2018ರಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ಅತ್ಯಂತ ಕಡಿಮೆ ಮತದಿಂದ ಸೋತರು. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಿರಿ.
ತಮ್ಮ ಕಿರಿಕಿರಿಗೋಸ್ಕರನೇ ಶೇಖ್ ನಬಿ ಹಾಗೂ ಉಳ್ಕಿದ ಸಂಘಟಕರು ಏನದರಲ್ಲ, ಶೇಖ್ ನಬಿ, ಆರ್ತಿ ತಿಪ್ಪಣ್ಣವ್ರು ಇರ್ಬೋದು, ಅಲ್ಲಿದ್ದ ಕಾಮದೊಡ್ಡಿ ದೇವಪ್ಪಣ್ಣವ್ರು ಇರ್ಬೋದು, ಈ ಒಂದು ಬ್ಯಾಚ್ ಹೋಯ್ತು. ಅಲ್ಲಿ ಕೂಡ ತಮ್ಮಿಂದನೇ ಲಾಸ್ ಆಗಿತ್ತು. ಎರಡನೇ ಮಾತು, 2023 ತಮ್ಮ ಟಾರ್ಚರಿಂದನೇ 7 ಜನ ಅಲ್ಪಸಂಖ್ಯಾತ ಸಮುದಾಯದ 7 ಜನ ನಗರಸಭಾ ಸದಸ್ಯರು ಹೋಗಿದ್ದು ಕೂಡ ತಮ್ಮಿಂದನೇ. ಅದು ನಮ್ಮ ಜಬ್ಬಾರ್ ಬಿಚ್ಕತ್ತಿ ಅಣ್ಣ ಇರ್ಬೋದು, ನಮ್ಮ ಮುಸ್ತಾಕ್ ಅಣ್ಣ ಇರ್ಬೋದು, ನಮ್ಮ ಜುಬೇರು, ಈ ಒಂದು ಟೀಮ್ನ ಕೇಳಿ ನೋಡ್ರಿ. ಅವ್ರು ಹೋಗಿ ನೀವು ಯಾಕೆ ಹೊರಗೆ ಹೋಗಿರಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ದು ಮಾತು ಇದೆ. ಶಾಮೀನ್ ಮನೆ ಅವ್ರದ್ದು ಸ್ವಲ್ಪ ಜಾಸ್ತಿ ಇದಪ್ಪ ಜಾಸ್ತಿ ಅಂತ ನಾವು ಖುದ್ದು ಮಾತಾಡಿದ್ವಿ. ನಮ್ಮ ಮುಸ್ತಾಕ್ ಅಲಿ ಅಣ್ಣವ್ರ ಜೊತೆ ನಾನು ಮಾತು ಖುದ್ದು ನಾನೊಬ್ಬ ಒಂದು ನಾನು ಇಕ್ಬಾಲ್ ಅನ್ಸಾರಿ ಅವರ ಶ್ರೇಯೋಭಿಲಾಷಿ ಬಯಸೋನಾಗಿ ನಾನು ಮಾತಾಡೀನಿ. ಅದು ಕೂಡ ತಮ್ಮಿಂದನೇ ಆಗಿತ್ತು ಸರ್. ಅಲ್ಲಿದ್ದ ತಾವು ಹೇಳಿದ್ರಿ ನಾನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಗರಸಭೆ ಚುನಾವಣೆ ಮಾಡೀನಿ ಅಂತ. ಒಂದು ವಿಪರ್ಯಾಸ ಹೇಳ್ತೀನಿ ನೋಡಿ ಕೇಳ್ರಿ. ಇವತ್ತೇನು ನಗರಸಭೆ, ಗಂಗಾವತಿ ನಗರಸಭೆ ಅತಂತ್ರ ಆಗೈತಲ್ಲ, ಅದು ತಮ್ಮಿಂದನೇ ಅತಂತ್ರ ಆಗ್ಯದ. ಯಾಕಂದರೆ ವಾರ್ಡ್ ನಂಬರ್ 1 ಅಲ್ಲಿ ಒಬ್ಬ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ರು, ಅಲ್ಲಿ ಕೂಡ ಹಿನ್ನಡೆ ಆಗಿತ್ತು. ವಾರ್ಡ್ ನಂಬರ್ ಇ ರಾಮಕೃಷ್ಣ ನಿಂತಿರ್ತಕ್ಕಂಥ ಭಗತ್ ಸಿಂಗ್ ನಗರ್, ಇದು ಕೂಡ ಆಯಿತು, ಅಲ್ಲಿ ಕೂಡ ಹಿನ್ನಡೆ ಆಯಿತು. ಅಲ್ಲಿದ 19ನೇ ವಾರ್ಡು ಅಮರ್ ಜ್ಯೋತಿ ನರಸಪ್ಪ ಅವರು ನಿಂತಿದ್ರು, ಅಲ್ಲಿ ಕೂಡ ಹಿನ್ನಡೆ ಆಯಿತು. ಇದಕ್ಕೆಲ್ಲ ತಾವು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿನೇ ಅವ್ರನ್ನ ಕೇಳಿ ನೋಡ್ರಿ, ಇಡೀ ಎಲ್ಲ ಪಿಕ್ಚರ್ ಏನೈತೆ ಅನ್ನೋದು ಗೊತ್ತಾಗ್ತದ ಏನ್ರಿ ಸರ್. ತಾವಿಷ್ಟೆಲ್ಲ ಮಾತಾಡಿ ನಿಮ್ಮೊಳಗೆ ನೀವು ಪ್ರಶ್ನೆ ಮಾಡ್ಕೊಳ್ರಿ, ನೀವು ಕಲಿಸಿದ ಗುರುಗಳಿಗೇನೆ ನೀವು ಇಷ್ಟೆಲ್ಲ ಮಾತಾಡ್ತೀರಿ ಅಂದರೆ ತಮ್ಮಲ್ಲಿ ಏನು ನೈತಿಕತೆ ಉಳಿತು ಹೇಳ್ರಿ ಮೇಡಮ್. ತಮ್ಮಲ್ಲಿ ಏನು ನೈತಿಕತೆ ಉಳಿತು, ಏನು ನೈತಿಕತೆ ಇಟ್ಕೊಂಡು ನಾನು ಲೀಡರ್ ಅಂತ ಹೇಳ್ತೀನಿ ನೀನು. ನೀನು ಹೇಳ್ತಿ ನಾನು ಯಾರಿಗೋ ಬಂದ್ರಿಗೆ 2,000 3,000 ಕೊಟ್ಟು ಆಯಿತು, ಅಲ್ಲಾನು ಯಾರಿಗೇನು ನಮಾಜ್ ಬೇಕೋ ಅದನ್ನು ಕೊಡ್ತಾನ. ಆದರೆ ನಿನಗೆ ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಗಂಗಾವತಿಯನ್ನು 2 ಸಾರಿ ನಾನು ಚುನಾವಣೆ ಕಾರಣಗಳಿಗೆ 2 ಸಾರಿ ನಾನು ವಿಸಿಟ್ ಮಾಡಿ ಬಂದೀನಿ. 2 ಸಾರಿ ಪ್ರತಿಯೊಂದು ವಾರ್ಡ್ಗೆ ಹೋಗಲಿ, ಅಮರ್ ಭಗತ್ ಸಿಂಗ್ ನಗರ್ ಇರ್ಬೋದು, ಮೈಬೂಬ್ ನಗರ್ ಇರ್ಬೋದು, ಅಲ್ಲಿ ದಿವಂಗತ MS ಅನ್ಸಾರಿ ಸಾಹೇಬರು ಕೊಟ್ಟಿದ್ದ ಜಾಗಪ್ಪ ಇದು. ದಿವಂಗತ MS ಅನ್ಸಾರಿ ಸಾಹೇಬರು ಕೊಟ್ಟಿದ್ದ ಜಾಗದು. ಇಕ್ಬಾಲ್ ಅನ್ಸಾರಿ ಅವ್ರು ತಗಡು ಕೊಡಿಸ್ತಾರಪ್ಪ ಇದು. ಇಕ್ಬಾಲ್ ಅನ್ಸಾರಿ ನನಗೆ ಈ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರ. ಅದೇನೋ ಅಂತಾರಲ್ರಿ, ನೀವು ಏನು ದಾನ ಕೊಟ್ಟಿರಿ ಅಂತ ಹೇಳ್ತಿರಲ್ಲ, ಈ ಕೆಲಸವನ್ನು ಕಳೆದ 35 ವರ್ಷಗಳಿಂದ MS ಅನ್ಸಾರಿ, ಇಕ್ಬಾಲ್ ಅನ್ಸಾರಿ ಅವ್ರ ಕುಟುಂಬ ಮಾಡ್ತಾ ಬಂದಿದೆ. ಅದು ನೀವೇನ್ರಿ ಹೇಳ್ತೀರಾ? ನೀವು ಕೊಟ್ಟರಲ್ಲ, ಕೊಟ್ರಿ ಬಿಟ್ರಿ. ಮತ್ತೆ ಹೇಳ್ತಾರೆ ನಾನು ಬೆಂಗಳೂರಿಗೆ ಹೋಗಿ ಕೂತ್ಕೊಂತ. ಏನು ಮಾಡ್ತೀರಪ್ಪ? ಮತ್ತೆ ನಿಮ್ಮಂಥವ್ರು ಎಲ್ಲರೂ ಸೇರಿ ಮೋಸ ಮಾಡ್ಬಿಟ್ರು ಪಾಪ. ಆ ವ್ಯಕ್ತಿ ಇಕ್ಬಾಲ್ ಅನ್ಸಾರಿ ಅವರ ವ್ಯಕ್ತಿ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ಅವರು ಕೂಡ ಅವ್ರದ್ದು ಯಾವುದೋ ಜೀವನ ಐತಿ, ಭವಿಷ್ಯ ಐತಿ. ಅವರು ಅತ್ಯಂತ ಸ್ಪಷ್ಟಪಡಿಸ್ಯಾರ, ನಾನು ನನ್ನ ವೈಯಕ್ತಿಕ ಕಾರಣಗಳು ಹಾಗೂ ವ್ಯವಹಾರದ ಸಲುವಾಗಿ ಬೆಂಗಳೂರಿನಲ್ಲಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಗಂಗಾವತಿಯಲ್ಲಿ ಏನು ತಾವು ಒಂದು ಡಿಫಿಟೆಡ್ ಕ್ಯಾಂಡಿಡೇಟ್ ಆಗಿ ಸರ್ಕಾರದ ಒಂದು ನಮ್ಮ ಸರ್ಕಾರ ಏನು ಕೆಲಸ ಮಾಡಬೇಕಲ್ಲ, ಸಾಂವಿಧಾನಿಕವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ತಾವು ಹೇಳ್ತೀರಿ. ತಾವಿನ್ನು ಮುಂದಿನ ನಗರಸಭೆ ಚುನಾವಣೆ ಹೇಳ್ತೀರ. ಆಯಿತು, ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಏರಕ್ಕೆ ಕೆಂಟಾಗಲಿ ತಮ್ಮ ಎದುರಿಗೆ ಸಾಮಾನ್ಯ ಕಾರ್ಯಕರ್ತ ನಿಂದ್ರಿಸಿ ಕೆಲಸಕ್ಕೆ ಶಕ್ತಿ ನಮಗಿದೆ. ಯಾಕಂದರೆ ತಾವೇನು ನಗರಸಭೆ ಚುನಾವಣೆಯಲ್ಲಿ ಪ್ರತಿಶತ ನಿಂದಿರ್ತಿದ್ರಲ್ಲ, ತಮ್ಮ ವೈಯಕ್ತಿಕ ಓಟುಗಳು ಅಲ್ಲವೋ, ಅದು ಇಕ್ಬಾಲ್ ಅನ್ಸಾರಿ ಅವರ ಆಶೀರ್ವಾದದ ಓಟುಗಳಿಂದನೇ ತಾವು ಗೆಲ್ತಾ ಇರೋದು. ನೋಡೋಣ, ಈಗ ತಾವು ಹೇಳಿರಲ್ಲ, ಮುಂದೆ ತಮ್ಮಲ್ಲಿ ಏನು ನಾನು ಲೀಡ್ರು ಅಂತ ಹೇಳ್ತಾ ಇದ್ದೀರಲ್ಲ, ಆ ಲೀಡ್ರಿಗೆ ಮುಂದೆ ಗೆದ್ದು ತೋರಿಸ್ರಿ, ನೋಡೋಣ ಏನ್ರಿ. ಮತ್ತು ನಿಮ್ಮ ಎಲ್ಲರ ಮುಖಾಂತರ, ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ನಾಯಕರ ಬಗ್ಗೆ ಶ್ರೀಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬರು, ಮಾಜಿ ಸಚಿವರು, ಹೈದರಾಬಾದ್ ಕರ್ನಾಟಕದ ನಿಮ್ಮಂಥ ನಾಯಕರ ಬಗ್ಗೆ ನಿನ್ನೆ ತಮ್ಮನ್ನು ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳುವಂತಹ ಒಬ್ಬರು ಅವ್ರ ಹೆಸರು ಮನೆಯವರು, ಅವ್ರು ಹೇಳ್ತಾ ಇದ್ದಾರೆ ಬಂಧುಗಳು ಅಂತ ಹೇಳ್ತಾರೆ. ಹೌದು, ನಮ್ಮ ನಾಯಕರು ಕಾರ್ಯಕರ್ತರಿಗೆ, ಲೀಡರಿಗೆ, ಗಂಗಾವತಿ ಜನರಿಗೆ ಅದಲ್ಲ, ತಮ್ಮ ಮನೆಯವರು, ತಮ್ಮ ಬಾಂಧವರು ಅಂಥೇಳಿ, ತಮ್ಮ ಅಕ್ಕ ತಂಗಿಯವರು, ತಮ್ಮ ಅಣ್ಣ ತಮ್ಮಂದರು, ತಮ್ಮ ರಕ್ತ ಹುಟ್ಟಿದ ಸಂಬಂಧ ಅಂತ ಯೋಚನೆ ಮಾಡಿ ಬಂಧುಗಳೇ ಅಂತ ಹೇಳ್ತಾರೆ. ಯಾವಾಗಲೇ ಅದಲ್ಲ ಲೀಡ್ರು, ನೀನು ಕಾರ್ಯಕರ್ತ ಅಂತ ನಾನು ಹೇಳಿಂಗಿಲ್ಲ. ಯಾಕಂದರೆ ಅವ್ರದ್ದು ಮನಸ್ಸು, ಅವ್ರದ್ದು ಯೋಚನೆ ದೊಡ್ಡದು. ಅದೇ ರೀತಿಯಾಗಿ ಇವರು ಮನೆಯವ್ರು ಹೇಳ್ತಿದ್ದಾರೆ,
ಗಣೇಶ್ ಪಟ್ಟಿ ಆ ಬೇರೆ ಬೇರೆ ಸಮಾಜದ ಪಟ್ಟಿಗಳನ್ನು ನಾನು ಕೊಡ್ತೀನಂತ ಡಿ ಮನೆಯವರೇ, ಗಂಗಾವತಿಯಲ್ಲಿ ನಮ್ಮ ಸೈನಿಕ ಅವರು ನಮ್ಮ ಎಲ್ಲರೂ ಹೇಳಿದ್ದಾರೆ, ಶ್ರೀಮಾನ್ಯ MS ಅನ್ಸಾರಿ ಸಾಹೇಬ್ ಭಾವ್ಯಕ್ಕೆ ನಿಧಿ ಅಂತೂ ಅವ್ರಿಗೆ ಹೆಸರು ಬಿದ್ದಿದೆ. ಎದಕ್ಕೆ ಬಿದ್ದಿದೆ ಅದು ಅರ್ಥ ಮಾಡ್ಕೊರಿ. ಇನ್ನೊಂದು ದಾನ ಧರ್ಮ ಐತಲ್ಲ, ಒಂದು ಕೈ ಕೊಟ್ಟು ಇನ್ನೊಂದು ಕೈ ಗೊತ್ತಾಗ್ಬಾರ್ದು, ಅದು ಇಸ್ಲಾಂ ಧರ್ಮದಲ್ಲಿ ಐತೆ. ನೀವು ಈ ಥರ ಹೇಳ್ತೀರಾ ಅಂತ ಹೇಳಿದ್ರೆ ತೋರಿಕೆಗೋಸ್ಕರ ನೀವು ಕೊಡ್ತಾ ಇದ್ದೀರ ಅಂತ. ಆ ತೋರಿಕೆ ನಮ್ಮ ನಾಯಕರು ಮಾಡೋಂಗಿಲ್ಲ. ಲೀಡರ್ಶಿಪ್ ಬೆಳೆಸೋದಲ್ಲ 100% ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಕಾರ್ಯಕರ್ತರಿಗೆ ನಾಮಿನೇಟ್ ಮೆಂಬರ್ ಮಾಡಿದ್ದಾರೆ, ಅದು ನಿಭಾಯಿಸ್ತಾ ಇದ್ದಾರೆ ನಮ್ಮ ಇದೆಲ್ಲ ಎಲ್ಲ ಕಾರ್ಯಕರ್ತರು. ಅದು ಅರ್ಥ ಮಾಡ್ಕೊರಿ ನೀವು. ಇನ್ನೊಂದು ಹೇಳಿದ್ರಿ ನೀವು 10 ವಾರ್ಡಲ್ಲಿ ನಿಲ್ಲಿಸ್ತೀನಿ ಅದು ಅಂತೀರಿ. ಇದು ಕಾಂಗ್ರೆಸ್ ಸಮುದ್ರ. ನಾವು ಗಂಗಾವತಿಯಲ್ಲಿ 35 ವಾರ್ಡ್ ಅದಾವ, 35 ವಾರ್ಡನ ಮುಂದೆ ಗೆಲ್ತೀವಿ. ಇದು ಚಾಲೆಂಜ್ ಮೇಲೆ ಹೇಳ್ತೀವಿ ನಾವು. ನೀವು ಇದ್ದಿದ್ದಕ್ಕೆ ಸೋಲ್ತಾ ಇದ್ದೀವಿ ನಾವು. ಯಾಕೆ ಸೋಲ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೆಲಸ ಕೆಡ್ಸೋದಲ್ಲ ಭಾಳ ಈಸಿ. ನೀವು ಕೆಡ್ಸೋಂಥ ಕೆಲಸ ಮಾಡಿದ್ದೀರಿ. ನೀವು ಯೋಚನೆ ಮಾಡಿರಿ. ಬೇರೆ ಬೇರೆ ಲೀಡರ್ಸ್ಗೆ ನಾವು ಕರ್ಕೊಂಡು ಬಂದಿರ್ತೀವಿ, ಮತ್ತು ಸಾಬ್ರ ಹತ್ರ ಭೇಟಿ ಮಾಡಿಸ್ಬೇಕಂತ ಹೇಳಿದ್ರೆ ಹೋಗಿದ್ದವ್ರಿಗೆ ಎಲ್ಲರಿಗೆ ನೀವೇ ಐತಲ್ಲ ನಮ್ಮ ಮುಂದೆ ಒಂದು ಮಾತು ಹೇಳಿದ್ರೆ ಕರ್ಕೊಂಡು ಬರಪ್ಪ ಅಂತ. ಅಲ್ಲಿ ಸಾಬ್ರದಲ್ಲಿ ಮಾತಾಡೋ ಟೈಮ್ನಾಗ ನೀವು ಹೇಳೋದಂತಿದ್ದೀರಾ ಕರ್ಕೊಂಡು ಬರಬೇಡ, ಹಿಂಗೆ ಮಾಡೋಣ, ಇವ್ರು ಹಿಂಗೆ ಮಾಡ ಅಂತ ಡಬಲ್ ಗೇಮ್ ಮಾಡೋರು ನೀವು ಏನು ಮಾತಾಡ್ತೀರಾ? ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ 35 ವಾರ್ಡ್ನಲ್ಲಿ ಇರ್ತಲ್ಲ, ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಂದು ಲೀಡರ್ಗೆ ಹೋಗಿ ಕನ್ವಿನ್ಸ್ ಮಾಡಬೇಕು. ಬರ್ರಿ ನೀವು ಯಾಕೆ ಬರ್ತಾ ಇಲ್ಲ, ಏನಾಗಿದೆ ಅಂತ ಹೇಳಬೇಕು. ಎಲ್ಲಿ ತಿರುಗಾಡಿದ್ರಿ ನೀವು ಗಂಗಾವತಿಯಲ್ಲಿ ಹೇಳ್ರಿ? ಒಂದರ ತಿರುಗಾಡ್ರಿ, ಒಂದು ವಾರ್ಡ್ಗಾರ ತಿರುಗಾಡಿದ್ರ ನೀವು? ನಮ್ಮ ನಾಯಕರು ಹಿಂದೆ ಇರ್ತಿದ್ರಿ. ಯಾಕಂದ್ರೆ ಫೋಟೋ ಸಿಗ್ಬೇಕಲ್ಲ, ನಿಮಗೆ ತೋರಿಸ್ಬೇಕಲ್ಲ ಹೈ ಲೆವೆಲಲ್ಲಿ ನಾವು ಇವ್ರ ಹಿಂದೆ ಇದ್ದೀವಿ ಅಂತ. ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು 2 ಸಾಲ ಐತಲ್ಲ ಗಂಗಾವತಿ ಐತಲ್ಲ, ಡೋರ್ ಟು ಡೋರ್ ತಿರುಗಾಡಿವಿ. ಗಂಗಾವತಿಯ ಜನರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿವಿ, ನಾಡಿ ಮಿಡಿತಗಳನ್ನು ಅರ್ಥ ಮಾಡ್ಕೊಂಡಿವಿ. ಅದು ನಮ್ಮ ನಾಯಕರು ಹೇಳಿದ್ರು. ಯಾಕಂತ ಹೇಳ ಗಂಗಾವತಿ ಅದನ್ನು ಅಭಿವೃದ್ಧಿ ಮಾಡಮ್ಮ, ಇವತ್ತು ನಕ್ಷೆ ಮಾಡ್ಯಾರ. ಗಂಗಾವತಿ ಯಾವ ಥರ ಅಭಿವೃದ್ಧಿ ಮಾಡಬೇಕಂತ ಹೇಳಿದ್ರೆ ಮುಂದೊಂದು ದಿವಸ ನಮ್ಮ ಮಕ್ಕಳು ಇಲ್ಲೇ ಓದಿ ಇಲ್ಲೇ ಅವ್ರ ಐತಲ್ಲ ಜಾಬ್ ಸಿಗಬೇಕು, ಇಲ್ಲೇ ಅವ್ರ ವ್ಯಾಪಾರ ಚೆನ್ನಾಗಿ ಆಗ್ಬೇಕಂತ ಆ ಮುಂದಿನ ದೃಷ್ಟಿಕೋನ ಇದ್ದು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ನಿಮ್ಮಂಗಾಯ್ತಲ್ಲ 25 ವರ್ಷ ನಾನು ಮಸೀದಿ ಮೆಂಬರ್ ಇದು ಅಧ್ಯಕ್ಷನಾಗಿ ಹೇಳ್ತಿದ್ರಲ್ಲ, 25 ವರ್ಷದಲ್ಲಿ ಬಿಲ್ಡಿಂಗ್ ಮಾಡೋದು ಡೆವಲಪ್ಮೆಂಟ್ ಅಲ್ಲ ಮನೆಯವರೇ, ಸಮಾಜವನ್ನು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಪಡಿಸೋದು. ಕಾಲೇಜ್ ಮಾಡ್ರಿ, ಒಂದು ಒಳ್ಳೆ ಹಾಸ್ಪಿಟಲ್ ಮಾಡ್ರಿ. ವಕ್ಫ್ ಬೋರ್ಡ್ ಆಸ್ತಿ ಎಲ್ಲಿಂದ ಎದಕ್ಕೋಸ್ಕರ ಉಪಯೋಗ ಮಾಡ್ತಾರ? ಸಮಾಜದ ಭಾಳಷ್ಟು ಹೆಣ್ಮಕ್ಳು ಭಾಳಷ್ಟು ಯೂತ್ ಅದಲ್ಲ ಕೆಟ್ಟು ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲ ಸಹಾಯ ಮಾಡಿರಿ. ಆ ವಾರ್ಡ್ನಲ್ಲಿ ಎಷ್ಟು ಅದರ ಬಡವರು ಅದರ ಅವ್ರ ಬಗ್ಗೆ ಚಿಂತೆ ಮಾಡಿರಿ. ಇದು ಮಾಡೋದು ಬಿಟ್ಟು 25 ವರ್ಷ ಅದು ಯಾವುದೋ ಫಿಲ್ಮ್ನಲ್ಲಿ ಹೇಳ್ತಲ್ಲ 25 ಸಾಲ ಸಮ 4 ಮಿನಾರ್ ಪಾಸ್ ಹಂಗಾದ ನಿಮ್ಮದು ಮಾತು. ಅದಕ್ಕೋಸ್ಕರ ಮುಂದೆ ಮಾತಾಡ್ಬೇಕಂತ ಹೇಳಿದ್ರೆ ಯೋಚನೆ ಮಾಡಿರಿ. ಯಾಕಂದ್ರೆ ಮಾತಾಡೋದು ದೊಡ್ಡದಲ್ಲ. ಜುಬೇರ್ ಭಾಯ್ ಹೇಳ್ದಂಗೆ ಬರ್ತಡೇ ಅದು ಒಂದು ಒಳ್ಳೆಯ ಸಮಯ, ಅದು ಒಳ್ಳೆಯ ಸಮಯದಲ್ಲಿ ಒಳ್ಳೆ ಬಯಸ್ಬೇಕು. ಅದು ಬಿಟ್ಟು ಅವ್ರು ಹಿಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂತ ಹೇಳಿದ್ರೆ ಅರ್ಥ ಇಲ್ಲದ ಮಾತುಗಳು. ಅದಕ್ಕೋಸ್ಕರ ಮುಂದೆ ಮಾತಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡಿರಿ. ಯಾಕಂತ ಹೇಳಿದ್ರೆ ನೀವು ಆಯ್ತಲ್ಲ ಕಾಂಗ್ರೆಸ್ ಪಕ್ಷದಾಗ ಅದಿನ ಅಂತ ಹೇಳ್ತಾ ಇದ್ದೀರಿ, ಅದು ಯೋಚನೆ ಮಾಡಿರಿ. ನಾವು ಅದನ್ನ ಅಂತ ಹೇಳಿದ್ರೆ ಹಿಂದೆ ಯಾರು ನಿಂತಾರ ಅದೆಲ್ಲ ಯೋಚನೆ ಮಾಡಿರಿ. ಅವರು ಒಬ್ಬ ನಾಡಿ ಶಾಲಾ ತಂದು ಡೈರೆಕ್ಟಾಗಿ ನಾವು ಹೋಗ್ತಾ ಇದ್ದ ಒಂದು KFP ಹೋಗಿ ನಿಂತವರು ಜೊತೆ ನೀವು ಅದೆಲ್ಲ ಬರ್ತಡೇ ಸೆಲೆಬ್ರೇಷನ್ ಮಾತಾಡೋದ್ರಿ, ಮಾತಾಡಕೊಂತೀರಿ. ಅದೇ ಯೋಚನೆ ಮಾಡಿ ಮಾತಾಡ್ರಿ.